ರತ್ನನ ಗಂಡ ಬಂದ. ಶೀನನು ಮನೆಯಲ್ಲಿರುವುದರಿಂದ ಅವನಿಗೊಂದು ಕಂಪನಿಯೇ ಆಯಿತು. ಉಳಿದವರ ಹತ್ತಿರ ಒಂದು ಭತ್ತ ಹಾಕಿದರೆ 10 ಅರಳು ಆಗುವಂಥ ಊರಿಮುಖ ಹೊತ್ತಿರುವ ರತ್ನನ ಗಂಡ ಶೀನನ 9 ಮಾತಿಗೆ ಒಂದು ಮಾತನ್ನಾದರೂ ಸೇರಿಸಿ 10 ಮಾತಾಡುತ್ತಾನೆ. ಶಿಸ್ತಾಗಿ ಹೊರಗೆ ಕುಳಿತಿರುತ್ತಾನೆಯೇ ಹೊರತು ಒಳಗೆ ಹಾಗೆಲ್ಲ ಬರುವವನಲ್ಲ. ಒಮ್ಮೆ ಶಾಸ್ತ್ರಕ್ಕಂತ ಬಾಣಂತಿ ಕೋಣೆಗೆ ಬಂದು ಮಗು ಹೇಗಿದೆ ಎಂದು ನೋಡಿದಂತೆ ಮಾಡಿದನಷ್ಟೇ ಹೊರತು ಮಗುವನ್ನು ಕೈಯೂಗುರಲ್ಲಿ ಸಹ ಮುಟ್ಟಲಿಲ್ಲ. ಅವ ಒಳಗೆ ಬಂದದ್ದೇ ರತ್ನನ ಮುಖ ಅರಳಿ ಗೆರಸಿ ಅಂತಾಯಿತು. ಅವನು ಕೇಳದೆಯೂ ಮಗುವಿನ ಅಳು ಆಟ ಹೇಳಿದಳು. ಅವ ಒಣಕಲು ದನಿಯಲ್ಲಿ ಹೂಗುಟ್ಟಿ ಹೊರಗೆ ನಡೆದು ಬಿಟ್ಟ. ಘನ ಗಾಂಭೀರ್ಯ ಅವನ ಹತ್ತಿರ ಕಲಿಯಬೇಕು ಎಂದು ಪಾರ್ಥಕ್ಕ ಹೇಳುವುದು ಖಂಡಿತಕ್ಕೂ ಸಮವೇ ಎಂಬಂತೆ. ಬಾಣಂತನ ಮಾಡಿದ ಮರ್ಯಾದೆಗೆಂದು ಒಂದು ಭರ್ಜರಿ ಅಂಜಿನ ಸೀರೆಯನ್ನೇ ತಂದಿದ್ದ. ಹೋದ ಸಲ ಕೊಟ್ಟಾಯ್ತಲ್ಲ, ಮತ್ತೆ ಯಾಕೆ ಈ ಸಲ ಬರಿದೇ ತಂದದ್ದು ಎಂದು ಗೌರಮ್ಮ ಸಂಕೋಚಪಟ್ಟುಕೊಂಡರೆ, ಇರಲಿ ಅಡ್ಡಿಲ್ಲ ಎಂಬಂಥ ಒಂದು ಮಾತು ಅವನ ಬಾಯಿಂದ ಬರಲಿಲ್ಲ. ಶಾಸ್ತ್ರವೆಂದರೆ ಶಾಸ್ತ್ರವೇ, ಮರ್ಯಾದೆ ಎಂದರೆ ಮರ್ಯಾದೆಯೇ, ಅದೆಲ್ಲ ಅವನಿಗೆ ಹೇಳಿಕೊಡಬೇಕಾದ್ದಿಲ್ಲ. ಅದಕ್ಕೆಲ್ಲ ದುಡ್ಡಿನ ಮುಖ ನೋಡುವುದೂ ಇಲ್ಲ. ಅದು ಹೌದಪ್ಪ, ಮರ್ಯಾದೆ ಎಂದರೆ ಶ್ರೀರಾಮನೇ ಆಗಿಬಿಡುತ್ತಾರೆ. ನನ್ನ ಸೀರೆಯನ್ನೆಲ್ಲ ಅವರೇ ಅಲ್ಲವಾ ತರುವುದು? ಹೇಗಿರುತ್ತದೆ? ನನಗದೆಲ್ಲ ಕರಕರೆ ಇಲ್ಲವೇ ಇಲ್ಲ ಎಂದಳು ರತ್ನ. ರತ್ನಕ್ಕನ ಮಾತಿಗೆ ಒಂದಕ್ಕೊಂದು ಅರ್ಥವಿಲ್ಲ ಎಂದುಕೊಂಡಳು ಸರೋಜಾ. ನಾಮಕರಣದ ದಿನ ಅವರ ಕಡೆಯವರೇ ಬಹಳ ಜನ ಬಂದಿದ್ದರು. ಊರು ಮನೆಯವರು ಮುಂಚಾಗಿದ್ದರೆ ಒಂದು ರಾಶಿ ಜನ ಬರುತ್ತಿದ್ದರು. ಈಗ ಪಾರ್ಥಕ್ಕ ಇರುವುದರಿಂದ ಅಷ್ಟಿಲ್ಲ. ಒಳ್ಳೆಯದೇ ಆಯಿತು ಎಂದುಕೊಂಡರೂ ಬೀಗರ ಕಡೆಯವರು ಪಾರ್ಥಕ್ಕನ ಹತ್ತಿರವೇ ಕುಳಿತು ಅವರ ಮಗನ ವಿಷಯವನ್ನು ಸಾಧ್ಯವಾದಷ್ಟು ಸೋಯಿಸಿದರು. ಹೇಳಿದಷ್ಟು ಮತ್ತು ಮತ್ತು ಬಾಯಲೆಸಿದರು. ಸಾಕಾಗಿ ಅಡುಗೆ ಕೋಣೆ ಸೇರಿದ ಪಾರ್ಥಕ್ಕ ಮತ್ತೆ ಈಚೆಗೆ ಬರಲಿಲ್ಲ. ಮಗುವಿಗೆ 2 ಅಕ್ಷರದ ಹೆಸರು ಇಡಬೇಕಂತ ರತ್ನನಿಗೆ ಆಸೆ ಇತ್ತು. ಆದರೆ ಅವಳ ಗಂಡ ಸುಗುಣ ಎಂದು ಹೆಸರಿಟ್ಟ. ಭಾವಯ್ಯ ತನಗಿಲ್ಲದುದನ್ನು ಇಟ್ಟರೆ ಪಿಸು ನುಡಿದಳು ಸರೋಜಾ ಶೀನನ ಕಿವಿಯಲ್ಲಿ. ಬಹಳ ಹಳೆಯ ಹೆಸರು ಎಂದು ಬಂದವರಿಗೆಲ್ಲ ಅನಿಸಿತು. ಗುಣ ಎಂದು ಕರೆದರಾಯಿತು ಎಂದರು ಯಾರೋ. ಥೂ, ಅದೆಂಥದ್ದು, ಸುಗ್ಗಿ ಅಂತಲೂ ಕರೆಯಬಹುದು ಎಂದ ರತ್ನನ ಗಂಡ ಬಾಯಿ ತುದಿಯಲ್ಲಿ ಚೂರೇ ನಗೆ ಚೆಲ್ಲುತ್ತಾ. ಅವನಿಗೆ ತಮಾಷೆ ಗಿಮಾಷೆ ಉಂಟು ಕಂಡೆಯ ಎಂದು ಮೆಲ್ಲಗೆ ನುಡಿದರು ಯಾರೋ ಮೆಚ್ಚುಗೆಯಿಂದ. ಆದರೆ ಹಾಗೆಲ್ಲ ಅಡ್ಡ ಹೆಸರು ಹಿಡಿದು ಯಾರೂ ಕರೆಯುವಂತಿಲ್ಲ. ಸುಗುಣ ಎಂದು ಇಡೀ ಹೆಸರನ್ನೇ ಕರೆಯಬೇಕು ಎಂದು ಅವನ ಅಭಿಪ್ರಾಯವಾಯಿತು. 3 ತಿಂಗಳು ದಾಟಿ ಮೈಕೈ ತುಂಬಿಕೊಂಡಿದ್ದ ಮಗು ಎಲ್ಲರ ಕೈಯಲ್ಲಿಯೂ ಆಡಿತು. ಅದಕ್ಕೊಂದು ಖುಷಿ ಎಂದರೆ ಹಸಿವೆಯಾಗುವವರಿಗೆ ಕೈಕಾಲು ಕುಣಿಸಿ ನಗೆ. ಮಗಳಿಗೊಂದು ಸರ ಮಾಡಿಸಿದ್ದ ರತ್ನನ ಗಂಡ. ಅದನ್ನು ಕೈಯಲ್ಲೆತ್ತಿ ತೂಕ ನುಡಿದರು ಕೆಲವರು. ಅಜ್ಜನ ಮನೆಯಿಂದ ಹೆಣ್ಣಿನ ಕಿವಿಗೆ ಪತಂಗ ಮಾತ್ರ. ಕಾಲಿಗೆ ಗೆಜ್ಜೆ ಮುಂಚಿಗೆ ಬಂದಿತ್ತಲ್ಲ. ಹೋದ ಸಲ ಚೊಚ್ಚಲು ಮಗುವೆಂದು ರವಿಗೆ ಹಿತ್ತಾಳಿ ತೊಟ್ಟಿಲನ್ನು 2 ಪವನ್ನಿನ ಸರವನ್ನೂ ಕೊಟ್ಟಿದ್ದರು. ಪ್ರತಿ ಸಲವೂ ಹಾಗೆ ಮಾಡಿಸಲಿಕ್ಕಾಗುತ್ತದೆಯಾ? ಇನ್ನೂ ಹೆಣ್ಣು ಮಕ್ಕಳಿದ್ದಾರಲ್ಲ, ಇವಳಿಗೆ ಮಾಡಿದ ಹಾಗೆಯೇ ಮರ್ಯಾದೆ ಮಾಡಬೇಕು. ಒಬ್ಬರಿಗೆ ಹೆಚ್ಚು ಒಬ್ಬರಿಗೆ ಕಡಿಮೆ ಮಾಡಲಿಕ್ಕಾಗುತ್ತದೆಯಾ? ಸೋದರ ಮಾವ ಶೀನ ಮಗುವನ್ನು ಹಿಡಿದು ಕುಳಿತಂತೆ ಅಕ್ಕಸಾಲಿ ಕಿವಿ ಚುಚ್ಚಿದ. ಪುಟ್ಟಿ ಕಿಟಾರೆಂದು ಕಿರುಚಿ ಎಲ್ಲರ ಸಹಾನುಭೂತಿ ಪಡೆಯಿತು. ಅಕ್ಕಸಾಲಿಗೆ ಫಲತಾಂಬೂಲ, ಅಕ್ಕಿ, ದುಡ್ಡಿನ ಮರ್ಯಾದೆಯಾಯಿತು. ಮಗುವಿಗೆ ಒಂದು ಜೊತೆ ಚಿನ್ನದ ಬಳೆಯನ್ನೇ ಅಜ್ಜ ಮಾಡಿಸಬಹುದಿತ್ತು ಎಂದು ರತ್ನನ ಗಂಡ ಅವಳ ಕಿವಿಯಲ್ಲಿ ಪಿಸುಗುಟ್ಟಿದ. ತಾನು ಮರ್ಯಾದೆಯ ಯಾವ ಕ್ರಮವನ್ನೂ ಬಿಡುವುದಿಲ್ಲ. ಹಾಗಿರುವಾಗ ತಮಗೆ ಮಾಡುವಾಗ ಯಾಕೆ ಹೀಗೆ ಮರ್ಯಾದೆ ಚೋಟು ಮಾಡಿ ಉಳಿದವರೆದುರು ಸದರ ಮಾಡಬೇಕು? ರತ್ನ ಮಾತಾಡಲಿಲ್ಲ. ಅಪ್ಪಯ್ಯ ಬಳೆ ಮಾಡಿಸಬಹುದಿತ್ತು ಎಂದು ಅವಳಿಗೂ ಕಂಡಿತು. ಸದ್ಯಕ್ಕೆ ಸರೋಜನ ಮದುವೆಯೇನೂ ತಯಾರಿಗಿದೆಯೇ? ಖರ್ಚಿನ ಬಾಬತ್ತು ಎಂದರೆ ಇದೊಂದೇ ಅಲ್ಲವೇ? ಅಮ್ಮನಾದರೂ ಅಪ್ಪಯ್ಯನ ಹತ್ತಿರ ಹೇಳಬಹುದಿತ್ತು. ಆ ದಿನ ಯಾವ ಮಾಯಕದಲ್ಲಿಯೂ ನರಪಟೆ ಮತ್ತು ಅವಳ ಪಂಗಡ ಹಿಂಬದಿಯ ದೊಡ್ಡ ಹಿತ್ತಲ ಮೂಲೆಯಲ್ಲಿ ಬಂದು ಕುಳಿತಿತ್ತು. ನಾಮಕರಣದ ಊಟದಲ್ಲಿ ಬೇಡ ಬೇಡವೆಂದರೂ ಅನ್ನ ಮೇಲೋಗರ ಸಿಹಿ ಭಕ್ಷ್ಯಗಳನ್ನು ಹೆಚ್ಚಿಗೆ ಬಡಿಸಿದ್ದರಿಂದ ಹಿತ್ತಲ ಮೂಲೆಯಲ್ಲಿ ಬಿಸಾಕಿದ ಎಲೆಗಳ ಮೇಲೆ ರಾಶಿ ರಾಶಿ ಉಳಿದಿರುವುದನ್ನು ಕಂಡು ಪಂಗಡಕ್ಕೆ ಬಹಳ ಆನಂದವಾಯಿತು. ಎಲೆ ಬಂದು ಬಿದ್ದದ್ದೇ ಅದಕ್ಕೆ ಪಂಗಡ ಬಂದು ಮುತ್ತಿತು. ಎಡಗೈಯಲ್ಲಿ ಕಾಗೆ, ನಾಯಿ ಇತ್ಯಾದಿಗಳನ್ನು ಸಾಧ್ಯವಾದಷ್ಟು ಓಡಿಸಿಕೊಳ್ಳುತ್ತಾ ಭೋಜನ ಆರಂಭವಾಯಿತು.
ನಾಮಕರಣಕ್ಕೆ ಬಂದ ತನ್ನ ದೋಸ್ತಿಗಳೊಟ್ಟಿಗೆ ಗೋಲಿಯಾಟ ಆಡುತ್ತಿದ್ದ ಪುಟ್ಟನಿಗೆ ಹಿತ್ತಲಿನ ಸಂಭ್ರಮ ಕಣ್ಣಿಗೆ ಬಿದ್ದು ಆಟ ಅಲ್ಲಿಯೇ ಬಿಟ್ಟು ಓಡಿ ಬಂದ. ನರಪಟೆ, ನೀನಿಲ್ಲಿ ಉಣ್ಣುವುದಾ? ಹೌದು ಚಣ್ಣೊಡೆಯರೇ, ಅಡಿಗೆ ಭಾರಿ ರುಚಿಯುಂಟು. ಆದರೆ ತಿನ್ನಬೇಡ ಅದನ್ನ. ಥೂ, ಎಂಜಲು. ನರಪಟೆಗೆ ಜೋರು ನಗೆ. ಪಂಗಡಕ್ಕೂ. ಉಣ್ಣುತ್ತಲೇ ಇದ್ದ ಅವರಿಗೆ ಪುಟ್ಟ ಮತ್ತೆ ಹೇಳಿದ, ಎಂಜಲು ತಿನ್ನಬಾರದಂತೆ. ಪಾರ್ಥಕ್ಕ ಹೇಳುತ್ತಿದ್ದರು ಗೊತ್ತುಂಟ, ತಿನ್ನಬೇಡ. ಹೋಗಿ ಒಡೆಯರೇ, ಆಡಿಕೊಳ್ಳಿ. ಅವರು ತಮ್ಮ ತಮ್ಮಲ್ಲೇ ಪುಟ್ಟನಿಗೆ ಚೂರೂ ಅರ್ಥವಾಗದ ಮಾತುಗಳನ್ನಾಡುತ್ತಾ ನಗುತ್ತಾ ಊಟ ಮುಂದುವರಿಸಿದರು. ಪುಟ್ಟನಿಗೆ ಬೇಜಾರಾಯಿತು. ಪಾರ್ಥಕನ ಹತ್ತಿರ ಹೇಳಿಕೊಡಬೇಕು ಇವರಿಗೆ. ಅವರು ಸರಿ ಜೋರು ಮಾಡುತ್ತಾರೆ. ನಮ್ಮ ಅಂಗಳಕ್ಕೆ ಕಾಲಿಡಬೇಡಿ ಎಂದು ಹೇಳುತ್ತಾರೆ. ಪಾರ್ಥಕ್ಕನನ್ನು ಹುಡುಕಿಕೊಂಡು ವಿಶೇಷ ಗಟ್ಟಲೆಯ ಅಡುಗೆ ಕೋಣೆಗೆ ಬಂದು, ಪಾರ್ಥಕ್ಕ ಪಾರ್ಥಕ್ಕ ಎಂದರೆ ಒತ್ತರೆ ಮಾಡುವ ಜವಾಬ್ದಾರಿಗೆ ನಿಂತಿದ್ದ ಪಾರ್ಥಕ್ಕ, ಮಡಿ, ಈಗ ನಂಗೆ ಕೆಲಸವುಂಟು, ಕರೆಯಬೇಡ ಎಂದರು. ಒಂಚೂರು ಬನ್ನಿ ಇಲ್ಲಿ ಎಂದು ಹತ್ತಿರಕ್ಕೆ ಹೋದರೆ, ನೀ ಇಲ್ಲಿಂದ ಹೋಗುತ್ತೀಯಾ ಇಲ್ಲವ ಮಣಿ ಎಂದು ಗದರಿದರು. ಪುಟ್ಟ ಮುಖ ಸಣ್ಣದು ಮಾಡಿಕೊಂಡು ಹೊರಗೆ ಬಂದ. ತನ್ನ ದೋಸ್ತಿಗಳಿಗೆ ಹೇಳಿದ. ಕಡೆಗೆ ನೋಡುವಾಗ ಅವರ ಮನೆಗಳ ವಿಶೇಷ ಗಟ್ಟಲೆಗಳಲ್ಲಿಯೂ ಎಲೆ ಬಿಸಾಡಿದ ಕೂಡಲೇ ಅವರು ಮುತ್ತುತ್ತಾರಂತೆ. ಅದರಲ್ಲಿದ್ದುದನ್ನು ತಿಂದು ಕಟ್ಟಿಕೊಂಡು ಹೋಗುತ್ತಾರಂತೆ. ಅಂತೆಲ್ಲ ಕೇಳಿ ಪುಟ್ಟ, ಹಾಗಾದರೆ ಇದು ಹಾಗೆ ಎಂದು ಸಮಾಧಾನ ಪಟ್ಟುಕೊಂಡ. ಒಳಗಿನ ಜನ ಉಂಡದ್ದಕ್ಕಿಂತಲೂ ಹೆಚ್ಚು ಸಂಭ್ರಮದಿಂದ ಈ ಪಂಗಡ ಉಂಡಿತು. ಹೊಟ್ಟೆ ಭರ್ತಿಯಾಗಿ ಉಳಿದದ್ದನ್ನೆಲ್ಲ ತಾವು ತಂದ ಹಾಳಿಯಲ್ಲಿ ಬರಗಿ ಹಾಕಿ ಕಟ್ಟಿಕೊಂಡು ಮನೆಗೆ ಹೊರಟಿತು. ಮರುದಿನ ರತ್ನ ಬೆಳಗಿನ 8 ಗಂಟೆಯ ಬಸ್ಸಿಗೆ ಹೊರಟದ್ದರಿಂದ ಹಠ ಮಾಡಿ ಶಾಲೆಗೆ ರಜೆ ಕೊಡಬೇಕೆಂದುಕೊಂಡಿದ್ದ ಪುಟ್ಟ, ಜಯ, ಶಾಮಿಯ ಅಂದಾಜು ಬಿದ್ದು ಹೋಯಿತು. ಮೊದಲೇ ಮಾತಾಡಿಕೊಂಡಂತೆ ಮಗು ಬಾಣಂತಿಯರ ಜೊತೆ ಗೌರಮ್ಮ ಹೊರಟರು. ರತ್ನ ಮನೆ ದೇವರು ಅಪ್ಪ, ಅಮ್ಮ ಮತ್ತು ಪಾರ್ಥಕ್ಕ ಅವರಿಗೆಲ್ಲ ನಮಸ್ಕಾರ ಮಾಡಿ ಹೊಸಲು ದಾಟುವಾಗ ಸಣ್ಣ ಹುಡುಗಿಯಂತೆ ಅತ್ತಳು. ವಾಸುದೇವರಾಯರು ದುಃಖವನ್ನು ಗಂಟಲಲ್ಲಿಯೇ 3 ಬಾರಿ ನುಂಗಿಕೊಂಡು ಒಳತಳ್ಳಿದರು. ಇಷ್ಟು ದಿನ ಹೋದದ್ದೇ ಗೊತ್ತಾಗಲಿಲ್ಲ. ಇನ್ನು ಹೇಗೆ ಇರುವುದು ಎಂಬ ಪಾರ್ಥಕ್ಕನ ಚಡಪಡಿಕೆ ಅಸಾಧ್ಯದ್ದು. ಮಣಿ, ಬಾ ಇಲ್ಲಿ ಎಂದು ರವಿಯನ್ನು ಕರೆದು ಅವನ ಕೈಯಲ್ಲಿ 10 ರೂಪಾಯಿ ಇಟ್ಟು, ಅಮ್ಮನಿಗೆ ಕಷ್ಟ ಕೊಡಬೇಡ, ಹೇಳಿದ ಹಾಗೆ ಕೇಳಬೇಕು, ಆಯ್ತಾ? ದುಡ್ಡು ಅಮ್ಮನ ಹತ್ತಿರ ಕೊಡು, ಕಳೆಯಬೇಡ, ಅಂಗಡಿಗೆ ಹಾಕಬೇಡ, ಒಂದು ಡಬ್ಬಿಗೆ ತುಂಬಿಸಿಡು ಎಂದರು. ದುಡ್ಡು ಸಿಕ್ಕಿದ ಖುಷಿಯಲ್ಲಿ ರವಿ ಎಲ್ಲ ಅರ್ಥವಾದವನಂತೆ ತಲೆ ಅಲ್ಲಾಡಿಸಿದ. ರತ್ನನ ಗಂಡ ಆಗಲೇ ಆಟೋ ರಿಕ್ಷಾದ ಹತ್ತಿರ ನಿಂತಿದ್ದ. ಸಿಗರೇಟು ಸೇದುತ್ತಾ ಎತ್ತಲೋ ನೋಡುತ್ತಾ ನಿಂತದ್ದು ಕಂಡು, ಅಗ ಶೀನಣ್ಣ, ಪುಳಿ ಮೂಟೆ ನೋಡು, ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಎಂಬುದಕ್ಕೆ ಉತ್ತರದಂತಿಲ್ಲವೇ ಎಂದು ಕೆಂಡ ತುಂಬಿದ ದನಿಯಲ್ಲಿ ಕೇಳಿದಳು ಸರೋಜಾ, ಮೆಲುದನಿಯಲ್ಲಿ. ಇಷ್ಟರವರೆಗೆ ಭಾವನಿಗೆ ಕಂಪನಿಯಂತಿದ್ದ ಶೀನನು ಅದೇ ಎಂದು ಇಳಿದನಿಯಲ್ಲಿ ಒಪ್ಪಿಕೊಂಡ. ಶಿವನಿಗೆ ಇವರ ಪಿಸಿ ಪಿಸಿಯ ಬಗ್ಗೆ ಕುತೂಹಲವಾಯಿತೇ ಹೊರತು ಏನಂತ ಕೇಳುವಷ್ಟು ವ್ಯವಧಾನವಿಲ್ಲ. ಬೀಳ್ಕೊಡುಗೆಯ ಆ ಕ್ಷಣಗಳನ್ನು ನಾಟಕ ನೋಡುವಷ್ಟು ಆಸಕ್ತಿಯಿಂದ ನೋಡುತ್ತಾ ಇದ್ದಾನೆ. ಜಯ, ಶಾಮಿ, ಪುಟ್ಟ ಮಗುವನ್ನು ಮುದ್ದಿನ ಲೆಕ್ಕದಲ್ಲಿ ಹಿಂಡಿ ಹಿಂಡಿ ಇಟ್ಟರು. ಮಗುವು ಅಂತಹುದೇ. ಒಂದು ಹನಿಯೂ ಅಳಲಿಲ್ಲ. ಟಕಪಕವೆನ್ನುತ್ತಿತ್ತು. ರತ್ನ ಆಟೋ ಹತ್ತುವವರೆಗೂ ಹಿಂದೆ ಹಿಂದೆ ನೋಡುತ್ತಾ ಹೆಜ್ಜೆ ಇಟ್ಟಳು. ಸಾಕು, ಹತ್ತು ಹತ್ತು ಎಂದ ಗಂಡ. ಮಗುವನ್ನು ಹೆಗಲ ಮೇಲೆ ಮಲಗಿಸಿಕೊಂಡು ಎರಡೂ ಕೈಯಿಂದ ಅದನ್ನು ಅವುಚಿ ಹಿಡಿದುಕೊಂಡು ರತ್ನಳ ಹಿಂದೆಯೇ ಗೌರಮ್ಮನೂ ಹತ್ತಿದರು. ಬರುತ್ತೇನೆ ಎಂದು ವಾಸುದೇವರಾಯರ ಹತ್ತಿರ ಹೇಳಿ ಶೀನನ ಕೈ ಕುಲುಕಿದ ರತ್ನನ ಗಂಡ. ಆಟೋ ಹೊರಟು ಹೋಯಿತು. ಅದು ಮರೆಯಾಗುವವರೆಗೂ ಟಾಟಾ ಮಾಡುತ್ತಲೇ ಇದ್ದವು ಮಕ್ಕಳು. ರತ್ನ ಹೋದ ಲಾಗಾಯ್ತಿನಿಂದ ಪಾರ್ಥಕ್ಕ ಹೆಚ್ಚು ಮೌನವಾಗಿದ್ದಾರೆ. 6 ತಿಂಗಳ ಕೊನೆಗೆ ಅವಳು ಹೋದದ್ದು. ಈಗ ಆಷಾಢ ಕಳೆದು ಸೋಣೆ ಬಂದಿದೆ. ಇನ್ನೊಂದು ತಿಂಗಳಲ್ಲಿ ಮಗುವಿಗೆ ಹಲ್ಲು ಬರುವ ಸಮಯ. ಆಗ ಚಳ್ಳಾಂಪುಳ್ಳಿ ಹೊರಕಡೆ ಶುರುವಾಗುತ್ತದೆ. ಜಾಗ್ರತೆ ಇರಬೇಕು. ಇಲ್ಲಿ ಇದ್ದಿದ್ದರೆ ಮಗುವನ್ನು ಕಾಲಡಿ ಹಾಕಿಕೊಂಡು ಅದರ ಅಂಗಲಿಗೆ ಬೆಳ್ಳುಳ್ಳಿ ಒತ್ತಿ ನೆತ್ತಿ ಇಳಿಯುವುದನ್ನು ತಾನು ತಡೆಯುತ್ತಿದ್ದೆ. ಭೇದಿ ನಿಲ್ಲಿಸುತ್ತಿದ್ದೆ. ಅಲ್ಲಿ ರತ್ನ ಏನು ಮಾಡಿಯಾಳು ಅನ್ನಿಸುತ್ತದೆ. ಅವಳ ಮನೆಗೆ ಹೋಗಿ 2 ತಿಂಗಳು ಇದ್ದು ಬನ್ನಿ ಎಂದು ಗೌರಮ್ಮ ಹೇಳಿದರೆ ಅದಕ್ಕೂ ಮನಸ್ಸಿಲ್ಲ. ಇನ್ನು ಈ ಮನೆಯಿಂದ ಯಾರ ಮನೆ ಬಾಗಿಲಿಗೂ 1 ದಿವಸದ ಮಟ್ಟಿಗೂ ತಾನು ಹೋಗಲಾರೆ.
ಯಾಕೆ ಹೋಗಬೇಕು? ಎಲ್ಲಿ ಹೋದರೂ 4 ದಿನಕ್ಕೆ ಚಂದ, 5ನೆಯ ದಿನ ಅಲ್ಲ. ಇದೊಂದು ಮನೆಯಲ್ಲಿ ಮಾತ್ರ ತಾನು ಪರದೇಶಿಯಲ್ಲ. ವಾಸ್ತೇವ ಯಾವುದಕ್ಕೂ ಕಡಿಮೆ ಮಾಡುವುದಿಲ್ಲ. ಪ್ರೀತಿಗೂ ವಿಶ್ವಾಸಕ್ಕೂ ದೊಡ್ಡವಳಾದ ತನಗೆ ಒಂದು ಗೌರವ ಕೊಟ್ಟಿದ್ದಾನೆ. ಅಶನಾರ್ಥದ 5 ಮಾನಿಗೆ ಅಕ್ಕಿಯನ್ನು ವಸೂಲು ಮಾಡಿ ತೋರಿಸುತ್ತಾನೆ. ತನಗೆ ನಿಶ್ಚಿಂತೆಯೇ. ಹಾಗೆ ಹೋಗಲೇಬೇಕೆಂದರೆ ಹೋಗಬೇಕಾದ ಜಾಗ ಒಂದಿದೆ. ಅದು ಭಾಸ್ಕರನ ಮನೆ. ತಾನು ಕನಸುಕೊಂಡ ಮನೆ. ಮಾಣಿಯನ್ನು ದೊಡ್ಡದು ಮಾಡಿ ಮನೆ ಬೆಳಗಿಸಿಕೊಳ್ಳುತ್ತೇನೆ ಎಂದು ಕನವರಿಸಿದ್ದು ವ್ಯರ್ಥವಾಯಿತು. ಯಾವುದು ನಮ್ಮ ಕೈಯಲ್ಲುಂಟು? ಯಾವುದೂ ಇಲ್ಲ. ನಾನು ಮಾಡುತ್ತೇನೆ, ನನ್ನಿಂದ ಆಯಿತು ಎಂಬಷ್ಟು ದೊಡ್ಡ ಭ್ರಾಂತು ಬೇರೆ ಯಾವುದೂ ಇಲ್ಲ. ಅಂದಾಜು ನಮ್ಮದು, ತೀರ್ಮಾನ ಬ್ರಹ್ಮನದು. ಆದರೂ ಮನುಷ್ಯ ಜನ್ಮದಲ್ಲಿ ಹುಟ್ಟಿದ ಮೇಲೆ ಆಸೆ ಎಂಬುದು ಇರುವುದಿಲ್ಲವೇ? ಮಗನ ಮನೆಯಲ್ಲಿ 4 ದಿನ ಕಾಲು ನೀಡಿ ಕುಳಿತು ಕಾಲ ಕಳೆಯಬೇಕು. ಯಾರು ಯಾರ ಮಕ್ಕಳನ್ನೆಲ್ಲ ತೂಗಿದ, ಮೀಸಿದ, ರಾಗಿ ಗೋಧಿ ಮಣ್ಣಿ ತಿನ್ನಿಸಿದ, ಅಂಗಲಿಗೆ ಬೆಳ್ಳುಳ್ಳಿ ಬೇಳೆ ಒತ್ತಿದ, ಸುತ್ತುಮದ್ದು ತೇದ ಕೈ ತನ್ನ ಮೊಮ್ಮಗುವಿಗೂ ಮಾಡಬೇಕು ಎಂಬ ಬಯಕೆ ಒಳಗಿನಿಂದಲೇ ಆಗಾಗ ಪುಟಿಯುತ್ತದೆ. ಪುಟಿದೊಡನೆ ತೋಟಿಯ ನೆನಪಾದರೆ ಸಾಕು, ಬಯಕೆ ಅದು ಹುಟ್ಟಿಯೇ ಇಲ್ಲವೆಂಬಷ್ಟು ತಳಮಟ್ಟ ಇಳಿದು ಬಿಡುತ್ತದೆ. ಗೌರಮ್ಮನ ಹತ್ತಿರ ಇಂತಹುದೇ ಮಾತು ಆಡುತ್ತಾ ಹೊಟ್ಟೆಯ ಬೆಂಕಿಯ ಕಾವು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ ಪಾರ್ಥಕ್ಕ. ಆದರೆ ಆ ಬೆಂಕಿ ಎಂದಿಗೂ ಕಡಿಮೆಯಾಗುವಂಥದ್ದಲ್ಲ. ತತ್ಕಾಲಕ್ಕೆ ಸ್ವಲ್ಪ ಇಳಿದೀತು ಅಷ್ಟೇ ಎಂತಲೂ ಅವರೇ ಹೇಳುತ್ತಾರೆ. ಪಾರ್ಥಕ್ಕನ ಮಾತು ಕೇಳುತ್ತಾ ಕೂಡಲು ಗೌರಮ್ಮನಿಗೂ ಪುರುಸೋತ್ತಿರುವುದಿಲ್ಲ. ಅವರ ದಿನಚರಿ ಎಂದರೆ ಚೂರು ಚಡಿಯೂ ಇಲ್ಲದ್ದು. ಅವರಿಗೆ ಮನೆಯೊಳಗೆ ಒಂದು ಸಂಸಾರವೆಂದರೆ ಹಟ್ಟಿಯಲ್ಲಿಯೂ ಒಂದು ಸಂಸಾರ. ಬೆಳಗ್ಗೆ ನಸುಕಿಗೆ ಎದ್ದವರು ಬಾಗಿಲ ತಾಳ ತೆಗೆಯುವ ಸದ್ದು ಕೇಳುತ್ತಲೇ ಹಟ್ಟಿಯ ಮಕ್ಕಳು ಅಂಬಾ ಎಂದಾಯಿತು. ಆಗ ಗೌರಮ್ಮ ಮೆಲುದನಿಯಲ್ಲಿ ಪ್ರೀತಿಯಿಂದ ಬೈಯುತ್ತಾರೆ. ಏನು, ಏಳುತ್ತೇಳುತ್ತಲೇ ನಿಮಗೆ ತಿಂಡಿ ಹೊತ್ತು ತಂದೆನಾ ನಾನು? ಅವಕ್ಕೆ ಅರ್ಥವಾಗುತ್ತದೆ ಎಂಬ ರೀತಿಯಲ್ಲೇ ಅವರು ಹೇಳಿದರೂ ಅವು ಅಂಬಾ ಎನ್ನುವುದನ್ನು ನಿಲ್ಲಿಸುವುದಿಲ್ಲ. ಗೌರಮ್ಮ ಸೀದಾ ಹಟ್ಟಿ ಬದಿಗೆ ಹೋಗುತ್ತಾರೆ. ಹಟ್ಟಿ ಹಣೆಯ ಮೇಲೆ 3 ದನಗಳು. ಅಮ್ಮಕ್ಕ ದಡ್ಡುವಿನಂಥ ಬಡ್ಡು ಎಮ್ಮೆ ಕೂಡ ಮುಖ ಇಟ್ಟು ಬ್ಯಾ ತಾ ಎಂಬಂತೆ ಮುಖ ಅಲ್ಲಾಡಿಸುತ್ತದೆ. ಹೀಗೆ ಮಾಡಿದರೆ ಲ್ಯಾಕಾಯ್ತು, ನಂಗೇನು ಬೆಳಗೆದ್ದು ಬೇರೆ ಕೆಲಸ ಇಲ್ಲವಾ ಎನ್ನುತ್ತಾ ಅವುಗಳ ನೊಸಲು ಗಂಗೆದೊಗಲು ಎಲ್ಲ ಸವರುತ್ತಾ ತುಸು ಹೊತ್ತು ಅವನ್ನು ಕೊಂಡಾಟ ಮಾಡುತ್ತಾರೆ. ಸವರಿದಷ್ಟು ತೃಪ್ತಿ ಇಲ್ಲದವು. ತಾ ಮುಂದೆ ನಾ ಮುಂದೆ ಎಂಬಂತೆ ಕಟ್ಟಿದಲ್ಲೇ ಕುಣಿಯುತ್ತವೆ. ಇದೊಂದು ನಂಟು ಅಲ್ಲವೇ ತನ್ನದು? ಇವು ಯಾರೋ, ತಾನು ಯಾರೋ. ಆದರೆ ಅವು ತೋರಿಸುವ ಪ್ರೀತಿ ಯಾವುದಕ್ಕೆ ಕಮ್ಮಿ? ಸ್ವಲ್ಪ ಹೊತ್ತು ಹೀಗೆ ಗುಣುಗುಣು ಎಂದು ತನಗೂ ಅವಕ್ಕೂ ಅರ್ಥವಾಗದ ಮಾತುಗಳನ್ನಾಡುತ್ತಾ ನಿಂತಿದ್ದು ಅಂಗಳಕ್ಕೆ ಬರುತ್ತಾರೆ. ಒಂದು ಮಾವಿನ ಎಲೆ ಹೆಕ್ಕಿ ಹರಿದು ಸುರುಳಿ ಮಾಡಿ ಹಲ್ಲುಜ್ಜಿ ದಂಟಿನಿಂದ ನಾಲಿಗೆ ಕೀಸಿ ಮುಖ ತೊಳೆದುಕೊಂಡು ಒಳಗೆ ಬರುತ್ತಾರೆ. ಮೇಲು ಮೇಲಕ್ಕೆ ತಲೆ ಬಾಚಿಕೊಂಡು ಹೂವಿನ ತುಂಡು ಇದ್ದರೆ ಮುಡಿದು ಕಾಫಿ ಒಲೆ, ಬಚ್ಚಲೊಲೆ, ಹಿಂದಿನ ದಿನವೇ ಬೇಯಿಸಿಟ್ಟ ಮಡ್ಡಿಯ ಒಲೆಗಳಿಗೆ ಬೆಂಕಿ ಹಿಡಿಸಿ ಮಡ್ಡಿಯನ್ನು ಪಾತ್ರೆಗೆ ತೋಡಿಕೊಂಡು ಅದಕ್ಕಿಷ್ಟು ಹಿಂಡಿ ಅರೆದಿಟ್ಟ ಹತ್ತಿಕಾಳು, ಉಪ್ಪು ಎಲ್ಲ ಬೆರೆಸಿ ತನಗೆ ಕಂಡಂತೆ ಹಟ್ಟಿಯ ಮಕ್ಕಳ ಹೊಟ್ಟೆಯ ಅಳತೆಗೆ ತಕ್ಕಂತೆ ಅವುಗಳ ಬಾನಿಗೆ ಹಾಕುತ್ತಾರೆ. ಅಲ್ಲಿ ಸಶಬ್ದವಾದ ಭೋಜನ ಆರಂಭವಾಗುತ್ತದೆ. ಸರೋಜ ಎಂದು ಮಡ್ಡಿ ತಿಂದು ಮುಗಿಸಿದ ದನ ಎಮ್ಮೆಗಳ ಹಾಲು ಕರೆದು ಗಂಜಿಗೆ ಅಕ್ಕಿ ಹಾಕಲಿಕ್ಕೆ ಒಳಗೆ ಬರುತ್ತಾಳೆ. ಪಾರ್ಥಕ್ಕ ಒಂದೊಂದೇ ಸೂಡಿ ಹುಲ್ಲನ್ನು ಗಂಟಿಯ ಮುಂದೆ ಬಿಡಿಸುತ್ತಾರೆ. ಇನ್ನು 10 ಗಂಟೆಯ ಸುಮಾರಿಗೆ ಬಿಸಿ ಬಾಯಾರನ್ನು ರುಕ್ಕು ಕಾಸಿ ಹಾಕಿ ಗಂಟಿ ಮೇಯಿಸುವವ ಬಂದು ಅವುಗಳನ್ನು ಹೊಡೆದುಕೊಂಡು ಹೋಗುವವರೆಗೂ ಅವು ಅಂಬಾ ಎಂದರೆ ಎನ್ನುತ್ತಲೇ ಇರಬೇಕು ಅಷ್ಟೇ. ಆಮೇಲೆಯೇ ಕಾಫಿ, ಗಂಜಿ ಊಟ, ಅಡುಗೆ ಊಟ, ಮತ್ತೆ ಕಾಫಿ ತಿಂಡಿ. ಈ ಎಲ್ಲ ಒಂದರ ಹಿಂದೊಂದು ಮನೆ ವಾರ್ತೆಯ ಕೆಲಸಗಳು ಬೆಳೆಯುವುದೇ ಇಲ್ಲ. ಈಗ ಸೋಣೆ ತಿಂಗಳು. ಗೌರಮ್ಮನಿಗೆ ಈ ತಿಂಗಳೆಂದರೆ ಸಂಭ್ರಮ. ಈ 1 ತಿಂಗಳಿಡೀ ಹೊಸಲಿಗೆ ಹೂವು ತಪ್ಪುವುದಿಲ್ಲ. ಪ್ರತಿದಿನ ಸ್ನಾನ ಮಾಡಿ ಬಂದು ಹೊಸಲು ಬರೆದು ಕಾಫಿ ಕುಡಿಯುವುದು ರೂಢಿಯಾದರೂ ಈ ತಿಂಗಳು ಹೊಸಲು ಬರೆಯುವ ಕೆಲಸವೆಂದರೆ ವಿಶೇಷ ಆಸ್ಥೆ. ಸೋಣೆ ತಿಂಗಳು ಬರುವುದಕ್ಕೆ 5-6 ದಿನಗಳ ಮುಂಚೆಯೇ ಹುರುಳಿ, ರಾಗಿ ಇತ್ಯಾದಿಗಳನ್ನು ನೆನೆಸಿ ಹಿತ್ತಲಲ್ಲಿ ಪಾಗಾರದ ಬದಿಯಲ್ಲಿ ಸ್ವಲ್ಪ ಮಣ್ಣು ಹರಡಿ ಅದರಲ್ಲಿ ಬಿತ್ತಿ ಮೇಲೆ 3-4 ಬೇಡದ ಖಾಲಿ ಬಿಸ್ಕಿಟ್ಟು ಡಬ್ಬಗಳನ್ನು ಮಡಕೆಗಳನ್ನು ಕವುಚಿ ಇಡುತ್ತಾರೆ.
ಸೋಣೆ ಸಂಕ್ರಾಂತಿಯ ದಿನ ಡಬ್ಬಿ ತೆಗೆಯುವಾಗ ಗೌರಮ್ಮನ ಹಿಂದೆ ಮಕ್ಕಳು ಎಲ್ಲರೂ ಹಾಜರು. ಡಬ್ಬಿಯನ್ನು ನಿಧಾನವಾಗಿ ಎತ್ತಿದಾಗ ಆಗುವ ಆನಂದ ವರ್ಣನೆಗೆ ಸಿಕ್ಕುವಂಥದ್ದೇ. ಚಂದದ ರೇಷ್ಮೆಯಂಥ ನಯವಾದ ಕೋಮಲ ದಂಟಿನ ತಲೆಯ ಮೇಲೆ ಹಳದಿ ಜುಟ್ಟಿನ ಹೂವು, ಕೊಳ್ಳು ಹೂವು ಎಂದು ಅದಕ್ಕೆ ಊರು ಮನೆ ಹೆಸರು. ಅದು ಹೊಸಲಿಗೆ ಶ್ರೇಷ್ಠವೆಂದು ಆದಿಕಾಲದಿಂದಲೂ ಬಂದದ್ದು. ಆ ದಿನ ಶಾಮಿಗೆ ಮಾಡಲೇಬೇಕು. ಶಾಮಿಗೆ ನೂಲಿನಿಂದ ಹೊಸಿಲಜ್ಜಿಯನ್ನು ಕಟ್ಟಿ ಹಾಕುವುದರ ಸಂಕೇತವಾಗಿ. ಸಿಂಹ ಸಂಕ್ರಾಂತಿಯಂದು ಹೀಗೆ ಕಟ್ಟಿಹಾಕಿ ಕೂರಿಸಿದ ಅಜ್ಜಿಯನ್ನು ಮುಂದಿನ ಸಂಕ್ರಾಂತಿಯ ದಿನ ದೋಸೆ ಮಾಡಿ ಎಬ್ಬಿಸಿ ಕಳಿಸುವುದು ಅಂತೆಲ್ಲ ರಿವಾಜಿದೆ. ಗೋಧಿ ಹಿಟ್ಟಿನ ಮೋದಕವೂ ನೈವೇದ್ಯಕ್ಕೆ ಆಗಬೇಕು. ಶಾಮಿ ಜಯ ಸೇರಿಕೊಂಡು ಹಿತ್ತಲಲ್ಲಿರುವ ಹೂವನ್ನೆಲ್ಲ ಕೊಯ್ದು ಮಳೆ ನೀರು ಬಿದ್ದು ಪಾಗಾರದ ಮೇಲೆ ಹುಟ್ಟಿಕೊಳ್ಳುವ ಕಾಗೆಕಾಲು ಗುಬ್ಬಿಕಾಲು ಎಂಬ ಜರಿಗಿಡಗಳ ಎಲೆಗಳನ್ನು ಗರಿಕೆ ಹುಲ್ಲನ್ನು ಶುದ್ಧ ಮಾಡಿ ತಂದಿಡುತ್ತಾರೆ. ಗಮ್ಮತ್ತಿಗೆಂದು ಇವರೂ ಸಹ ಮೊದಲ ಸಂಕ್ರಾಂತಿಯ ದಿನ ಒಂದೊಂದು ಹೊಸಲು ಬರೆಯುವವರೇ. ಈಗೆಲ್ಲ ಮನೆಗಳಿಗೆ ಹೊಸಲೇ ಇರುವುದಿಲ್ಲವಲ್ಲ, ಬೋಳು ಬೊಪ್ಪದ ಮನೆಗಳು. ಒಂದು ಹೊಸಲು ಪೂಜೆ, ನೈವೇದ್ಯ ಇಲ್ಲದ ಮನೆ ಎಂಥ ಮನೆ, ಗೃಹಸ್ಥುಳಿಕೆ ಇಲ್ಲದ್ದು ಎಂದು ಪಾರ್ಥಕ್ಕನೊಡನೆ ಸಂಭಾಷಿಸುತ್ತಾ ಗೌರಮ್ಮ ಪೂಜೆಗೆ ಅಣಿ ಮಾಡುತ್ತಾರೆ. ಹೊಸಲು ಬರೆದು ಹೂವು ಏರಿಸಿ ಅರಿಸಿನ ಕುಂಕುಮ ಹಚ್ಚಿ ಕಾಯಿ ಒಡೆದು ಬಾಳೆಹಣ್ಣು ಶಾಮಿಗೆ ಮೋದಕ ನೈವೇದ್ಯ ಮಾಡಿ ಮುಗಿಸುವುದರೊಳಗೆ ಬೆವರು ನೀರು ಹರಿದು ಹೋಗುತ್ತದೆ. ಅದೊಂದು ತಿಂಗಳು ಮನೆಯಲ್ಲಿ ಏನು ತಿಂಡಿ ಮಾಡಿದರೂ ಮೊದಲು ಹೊಸಲಜ್ಜಿ ತಿನ್ನಬೇಕು, ಆಮೇಲೆ ಮನೆಯವರು. ಶುಕ್ರವಾರ ಮಂಗಳವಾರಗಳಂದು ದೋಸೆ ಕಡುಬು ಪತ್ರೊಡೆ ಇತ್ಯಾದಿ ಅರೆದು ಮಾಡುವ ತಿಂಡಿಗಳೇ. ಹೊಸಲಜ್ಜಿಗೆ ಅಜೀರ್ಣ ಶುರುವಾದೀತು ಹೀಗೆ ಮಾಡಿದರೆ. ಸಂಜೆ ದೀಪ ಹಚ್ಚಿದ ಮೇಲೆ ಹೊಸಲು ನಮಸ್ಕಾರವಾಗಬೇಕು. ಹೊಸಲಿಗೆ ದೀಪವಿಟ್ಟು 4 ಮಧ್ಯಾಹ್ನ ಮಲ್ಲಿಗೆ ಹೂವಾದರೂ ಅಡ್ಡಿಯಿಲ್ಲ. ಏರಿಸಿ ಹಾಲು ಸಕ್ಕರೆ ನೈವೇದ್ಯ ಮಾಡಿ ನಮಸ್ಕರಿಸಿ ಪ್ರಸಾದ ಮುಡಿದು ಗೌರಮ್ಮ ಎದ್ದ ಮೇಲೆ ಉಳಿದ ಹೆಣ್ಣು ಮಕ್ಕಳೆಲ್ಲ ಬಗ್ಗಿ ಏಳುತ್ತಾರೆ, ಪ್ರಸಾದ ಮುಡಿಯುತ್ತಾರೆ. ನೈವೇದ್ಯದ ಹಾಲು ಸಕ್ಕರೆ ಬೆರೆಸಿ ಕುಡಿಯುವ ಪಟ್ಟ ಮಾತ್ರ ಪುಟ್ಟನಿಗೆ. ಕಡೆಗೆ ಅದೇ ದೀಪವನ್ನು ದೇವರ ದಂಡಿಯಲ್ಲಿಟ್ಟು ನಿಂತಲ್ಲಿ 3 ಪ್ರದಕ್ಷಿಣೆ ಬಂದು ಎಲ್ಲರೂ ದೇವರಿಗೆ ಅಡ್ಡ ಬೀಳುತ್ತಾರೆ. ಹಾಗೆ ಸುತ್ತುತ್ತಿರುವಾಗ ಒಮ್ಮೊಮ್ಮೆ ಶಿವ 3 ಸುತ್ತು ಬಿದ್ದು ಹೋಗಿದೆಯಾ ಎಂದು ಕೇಳಿ ತಂಗಿಯರ ಗಂಭೀರ ಕೆಡಿಸುವುದುಂಟು. ಅವು ಕಿಚಿಕಿಚಿ ನಗುತ್ತಾ ಸುತ್ತಿರುಗುತ್ತಿದ್ದರೆ ಗೌರಮ್ಮ ಶಿವನಿಗೆ ಗಟ್ಟಿಯಾಗಿ, ಮಂಡೆ ಸಮ ಇಲ್ಲವ ಮಣಿ ನಿಂಗೆ, ದೇವರಿಗೊಂದು ನಮಸ್ಕಾರ ಮಾಡಲಿಕ್ಕೂ ಬಿಡುವುದಿಲ್ಲ ಎಂದು ಬೈಯುತ್ತಾ ಸುತ್ತು ಮುಗಿಸಿ ನಮಸ್ಕರಿಸಿ ಹೋಗುತ್ತಾರೆ. ಒಮ್ಮೊಮ್ಮೆ ಕೊಂಕಣಿ ಹೆಂಗಸರಾದ ಸಂಜೀವಿಯೋ ಶಾಂತಿಯೋ ಇವರ ಮನೆಯ ರತ್ನಗಂಧಿ ಹೂವು ಮೆಟ್ಟೆ ದಾಸವಾಳ ಇತ್ಯಾದಿಗಳನ್ನು ತೆಗೆದುಕೊಂಡು ಹೋಗಿ ಚಂದದ ಚೂಡಿ ಕಟ್ಟಿ ಗೌರಮ್ಮನಿಗೆ ಹೊಸಲಿಗೇರಿಸಿ ಎಂದು ಕೊಡುವ ಕಟ್ಟಳೆಯುಂಟು. ಒಟ್ಟಾರ ಮೇಲೆ ಸೋಣೆ ತಿಂಗಳಿಡೀ ಹೊಸಲಜ್ಜಿಯ ನೆಪದಿಂದ ದಿನಕ್ಕೊಂದು ಬಗೆಯ ವಿಶೇಷ ತಿಂಡಿ ತಿನ್ನುತ್ತಾ ತಿಂಗಳು ಕಳೆದದ್ದೇ ಗೊತ್ತಾಗುವುದಿಲ್ಲ.